ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ ಅನ್ಅಥರೈಸ್ಡ್ ಆಕ್ಸೆಸ್ ಅಂತ ಬರ್ತಾ ಇದೆ. ಫೀಸನ್ನ ಪೇ ಮಾಡಿದೀನಿ ಮತ್ತು ಫೀಸನ್ನ ಪೇ ಮಾಡಿ ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ. ನಂತರ ಪ್ಲಸ್ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ತೋರಿಸ್ತಾನೆ ಇಲ್ಲ, ಏನ್ ಮಾಡ್ಬೇಕೀಗ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಆನ್ಸರ್ನ ಈಗ ಹೇಳ್ತಾ ಇದ್ರಿ. ಮೊದಲಾಗಿ ನಿಮಗೆ ಅನ್ಅಥರೈಸ್ಡ್ ಆಕ್ಸೆಸ್ ಅಂತ ಬರ್ತಾ ಇದೆ. ಮೊದಲಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ದೇನು ತೊಂದರೆ ಇಲ್ಲ, ನಿಮ್ಮ ID ಪಾಸ್ವರ್ಡ್ ಎಲ್ಲ ಕರೆಕ್ಟ್ ಆಗಿದೆ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ತಾನಾಗೆ ಆಗುತ್ತೆ, ನೀವೇನು ಮಾಡೋದು ಬೇಡ, ತಾನಾಗೆ ಸಾಲ್ವ್ ಆಗುತ್ತೆ. ಸರಿನಾ? ವೇಟ್ ಮಾಡಿ, ಇವತ್ತು ನೈಟ್ 12 ಗಂಟೆ ನಂತರ ಒಮ್ಮೆ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿ, ಸರಿ ಆಗಬಹುದು. ಯಾಕಂತ ಹೇಳಿದ್ರೆ ಸರ್ವರ್ ಬಿಸಿ ಇರೋ ಕಾರಣದಿಂದ ಈ ರೀತಿ ಆಗಿರುತ್ತೆ. ಸರಿನಾ? ಪ್ರತಿ ವರ್ಷ ಈ ರೀತಿ ಸರ್ವರ್ ಬಿಸಿ ಆಗಿರೋದ್ರಿಂದ ಆಗತ್ತೆ, ಅದಾಗೆ ಸರಿ ಕೂಡ ಆಗುತ್ತೆ. ಕೇದವರು ಅದನ್ನ ಫಿಕ್ಸ್ ಮಾಡ್ತಾರೆ, ಪ್ರಾಬ್ಲಮ್ ಅನ್ನ ಫಿಕ್ಸ್ ಮಾಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ನೈಟ್ 12 ಗಂಟೆ ನಂತರ ಟ್ರೈ ಮಾಡಿ, ಆವಾಗ ಆಗ್ಲಿಲ್ವಾ ನಾಳೆ ಮಾರ್ನಿಂಗ್ ಅಥವಾ ನಾಳೆ ಆಫ್ಟರ್ನೂನ್ ಒಳಗಡೆ ಅದನ್ನ ಸರಿ ಮಾಡಿರ್ತಾರೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿನಾ? ನಂತರ ಮತ್ತೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಪೆಸ್ ಕಾಲೇಜ್ ಅಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಕಾಣ್ತಾ ಇಲ್ಲ ಅಂದ್ರೆ ನಾನೀಗ ಆಡ್ ಮಾಡ್ಬೇಕು ಅಂತಿದ್ದೆ, ಅದು ಸಿಗ್ತಾನೆ ಇಲ್ಲ ಅಂತ ಹೇಳಿದ್ವಿ. ಇದೊಂದೇ ಕಾಲೇಜ್ ಅಲ್ಲ, ಬೇರೆ ಯಾವ್ದಾದ್ರು ಕಾಲೇಜನ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮಗೆ ಆ ಕಾಲೇಜ್ ಹೆಸರೇ ತೋರಿಸ್ತಾ ಇಲ್ಲ, ಆ ಕಾಲೇಜ್ ಇರುವಂತ ಬ್ರಾಂಚಸ್ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಕಾಲೇಜ್ ಕೂಡ ಇರತ್ತೆ. ಸರಿನಾ? ಆಪ್ಷನ್ ಎಂಟ್ರಿ ಒಳಗಡೆ ಇರತ್ತೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧ ಸೀಟ್ ಮ್ಯಾಟರ್ಸ್ ಕೇದವರಿಗೆ ಸಿಗದೇ ಇದ್ರೆ ಕೇದವರು ಆ ಕಾಲೇಜನ್ನ ಆಡ್ ಮಾಡಿರಲ್ಲ. ಸರಿನಾ? ಸೊ ಅದನ್ನು ಕೂಡ ಆಡ್ ಮಾಡ್ತಾರೆ. ಅಂದ್ರೆ ಕಾಲೇಜ್ ಕಡೆಯಿಂದ ಕೇದವರಿಗೆ ಸೀಟ್ ಮ್ಯಾಟರ್ಸ್ ಬರುತ್ತಲ್ವಾ, ನಮ್ಮ ಕಾಲೇಜಲ್ಲಿ ಇಂತಿಷ್ಟು ಸೀಟ್ಸ್ ಇದಾವೆ, ಸೊ ಇದನ್ನೆಲ್ಲ ಡೀಟೇಲ್ಸ್ ಕೇದವರಿಗೆ ಅವರು ಕೊಟ್ಟ ನಂತರ ಅದನ್ನು ಕೂಡ ಆಡ್ ಮಾಡ್ತಾರೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಹಾಗಿದ್ರೆ ಈಗ ಏನ್ ಮಾಡ್ಬೇಕು? ಬಾಕಿ ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಬಹುದು ಅಥವಾ ಬೇಡ ಅಂತ ನೀವು ಕೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಈಗ ನಿಮಗೆ ಯಾವ ಕಾಲೇಜ್ ಬೇಕೋ ಅವುಗಳನ್ನೆಲ್ಲ ಪ್ರಯಾರಿಟಿ ಪ್ರಕಾರ ಆಡ್ ಮಾಡಿ ಇಟ್ಕೊಂಡಿರಿ. ಅದರ ನಂತರ ನೀವು ಫ್ರೀ ಇದ್ದಾಗ, ಫ್ರೀನೇ ಇರ್ತೀರಾ, ಅದ ಒಂದು ಮಧ್ಯಾಹ್ನ ಅಥವಾ ನೈಟ್ ಟೈಮ್ ಒಳಗಡೆ ಒಮ್ಮೆ ಲಾಗಿನ್ ಆಗಿ ಆ ಕಾಲೇಜ್ ಸಿಗ್ತಾ ಇದೆಯಾ ಈಗ ಆಪ್ಷನ್ ಎಂಟ್ರಿ ಒಳಗಡೆ ಅಂತ ಸರ್ಚ್ ಮಾಡಿ. ಸಿಗ್ತಾ ಇದ್ರೆ ಅದನ್ನ ಯಾವ ಪ್ರಯಾರಿಟಿಯಲ್ಲಿ ಇಟ್ಕೋಬೇಕೋ ಅಲ್ಲಿ ಇಟ್ಕೊಂಡ್ರೆ ಆಯ್ತು. ಸರಿನಾ? ಈಗ ಎಕ್ಸಾಂಪಲ್ ಥರ್ಡ್ ಪ್ರಯಾರಿಟಿಯಲ್ಲಿ ಆ ಪರ್ಟಿಕ್ಯುಲರ್ ಕಾಲೇಜನ್ನ ಇಟ್ಕೋಬೇಕು ಅಂತಿದ್ರೆ ಸದ್ಯದ ಮಟ್ಟಿಗೆ ಇಲ್ಲ, ಅದ್ರ ಸಲುವಾಗಿ ನೀವು ಥರ್ಡ್ ಪ್ರಯಾರಿಟಿಯನ್ನ ಅದ್ರ ಬೇರೆ ಕಾಲೇಜ್ ಆಡ್ ಮಾಡ್ಕೊಂಡಿದ್ದೀರಾ. ನಂತರ ನಿಮಗೆ ಬೇಕಾದಂತ ಕಾಲೇಜ್ ಕೂಡ ಸಿಕ್ಕ ನಂತರ ಅದನ್ನ ತೆಗೆದುಕೊಂಡು ಹೋಗಿ ಥರ್ಡ್ ಪ್ರಯಾರಿಟಿಗೆ ಇಟ್ಟರೆ ಆಯ್ತು. ಅಷ್ಟೇ ಅಷ್ಟೇ, ಸಿಂಪಲ್. ನಂತರ ಮತ್ತೆ ಯಾರಿಗೆ ಫೀಸ್ ಪೇ ಮಾಡಿದ್ರು ಕೂಡ ಮತ್ತೆ ಫೀಸ್ ಪೇ ಮಾಡಬೇಕು ಅಂತ ತೋರಿಸ್ತಾ ಇದೆ. ಮೊದಲಾಗಿ ಮತ್ತೆ ಫೀಸ್ ಪೇ ಮಾಡೋದಕ್ಕೆ ಹೋಗ್ಬೇಡಿ, ವೇಟ್ ಮಾಡಿ, ಸರಿ ಆಗತ್ತೆ. ಸರಿ ಆಗತ್ತೆ ಸ್ವಲ್ಪ ಹೊತ್ತು ಬಿಟ್ಟು, ಅಂದ್ರೆ ಒಂದು 6 hours 7 hours ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 12 hours ಟೈಮ್ ಅನ್ನ ತೆಗೆದುಕೊಳ್ತಾರೆ. ಅದ್ರ ನಂತರ ಸರಿ ಆಗತ್ತೆ. ಮತ್ತೆ ಫೀಸ್ ಅನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ವೇಟ್ ಮಾಡಿ ಅಷ್ಟೇ. ಮತ್ತೆ ಡೌಟ್ ಇದ್ರೆ ಕಮೆಂಟ್ ತಿಳಿಸಿ, ಮುಂದೆ ನೋಡೋದು ಸಿಗ್ತೀನಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.